ಶ್ರೀನಿವಾಸ ನಮಸ್ಕಾರ. ನಮಸ್ಕಾರ ಆಚಾರ್ಯ. ಸುಮತಿವಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಮೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರಯಃ ಪತ್ಯೇರಿತ್ಯಾ ಗಣಿತಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿಬಲಜೆ ಯಸ್ತಾರಿಕೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुः अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ನೆನೆ ದಿವಸ ಜೀವ ಒಂದ್ ವೇಳೆ ಭಗವಂತನೇ ಆದರೆ ಆಗ ಭಗವಂತನಿಗೆ ಅಚಿಂತ್ಯ ಶಕ್ತಿ ಬರೋದಾದ್ರೆ ಹೇಗೆ? ಯಾಕೆ ನಾವು ಭಗವಂತ ಒಂದೇ ಆಗ್ಬಿಟ್ರೆ ನಮಗಂತೂ ಹೇಗಿದ್ರು ಅಚಿಂತ್ಯ ಶಕ್ತಿ ಇಲ್ಲ ನಮ್ಮಲ್ಲಿ. ಅದೇ ತರ ನಾವೇ ಆಗ ಆ ಭಗವಂತನಲ್ಲಿ ಆ ತರ ಒಂದು ಅಚಿಂತ್ಯ ಶಕ್ತಿ ಎಲ್ಲಿಂದ ಬರ್ಬೇಕು? ಅದ್ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಅವ್ರು ಪ್ರಶ್ನೆ ಮಾಡಿದ್ರು, ಇರ್ಲಿ ಜೀವ ಪರಮಾತ್ಮ ಒಬ್ನೇ, ಆದ್ರೂ ಅವನಲ್ಲಿ ಅಚಿಂತ್ಯ ಶಕ್ತಿ ಒಪ್ಪೋಣ. ಏನಾದ್ರು ತೊಂದ್ರೆ ಇದೆ ಒಪ್ಲಿಕ್ಕೆ? ಏನಾದ್ರು ಒಪ್ಲಿಕ್ ತೊಂದ್ರೆ ಇದ್ರೆ, ಬಾಧಕ ಇದ್ರೆ ಅದನ್ನ ಹೇಳ್ಬೇಕು. ಅದು ಬಿಟ್ಟು ಒಪ್ಪಿದ್ರೆ ಅದ್ ಹೇಗೆ ಅಚಿಂತ್ಯ ಶಕ್ತಿ ಒಪ್ತೀರಿ? ಜೀವನಲ್ಲಿ ಇಲ್ಲ ಅಂದ್ಮೇಲೆ ಜೀವನು ಆ ಪರಮಾತ್ಮ ಒಬ್ಬರೇ ಅಂತ ಆದ್ಮೇಲೆ ಅವನಲ್ಲಿ ಅಚಿಂತ್ಯ ಶಕ್ತಿ ಬರ್ಲಿಕ್ಕೆ ಹೇಗ್ ಸಾಧ್ಯ ಅಂತ ನೀವು ಪ್ರಶ್ನೆ ಮಾಡ್ತೀರಿ. ಇದ್ ಹೇಗೆ ಸರಿ? ಇದು ಸರಿ ಅಲ್ವಲ್ಲ ಅಂತ ಇಷ್ಟು ಅವರು ಸುಮ್ನೆ ಹೀಗೆ ಒಂದು ಪ್ರಶ್ನೆ ಮಾಡಿದ. ಇದನ್ನ 74ನೆಯ ಸುಧಾಮೂಲದಲ್ಲಿ ಮೊದಲನೇ ವಾಕ್ಯ. ಈಗ ಜೀವೇನ ಏಕೀಭೂತೋಪಿ, ಏಕೀಭೂತ ಅಂದ್ರೆ ಒಬ್ಬನೇ ಆಗಿದ್ದಾನೆ ಯಾರು? ಪರಮಾತ್ಮ ಜೀವನ ಜೊತೆಗೆ. ಆದರೂ ಅಸ್ತು ಈಶತಾ ಉಪೇತಃ, ಆದರೂ ಅಚಿಂತ್ಯ ಶಕ್ತಿ ಅವನಲ್ಲಿ, ಅವನನ್ನ ಈಶ್ವರ ಅಂತಾನೆ ಕರೆಯೋಣ. ಯಾಕೆ ಕರಿಬಾರ್ದು? ಕಿಂ ವಿಪಕ್ಷೆ ಬಾಧಕಂ, ಏನ್ ತೊಂದ್ರೆ ಇದೆ ಆ ರೀತಿ ಹೇಳಿದ್ರೆ? ಏನಾದ್ರು ತೊಂದ್ರೆ ಇದ್ರೆ ಹೇಳಿ ಅಂತ. ಅದಕ್ಕೆ ತೊಂದ್ರೆ ಇದೆ, ನಾವು ಬಾಧಕ ತೋರಿಸ್ತೀವಿ, ಯಾಕೆ ಈ ರೀತಿ ಒಪ್ಪಬಾರ್ದು? ದೇವರು ಜೀವರು ಒಬ್ರೇ ಅಂತ ಆದ್ರೆ
ದೇವರಲ್ಲಿ ಯಾಕೆ ಅಚಿಂತ್ಯ ಶಕ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಕೊಡ್ತೀವಿ. ಅನೀಶಸ್ಯೇಷತೇತ್ಯೇವ ವಿರುದ್ಧಂ ಸರ್ವಮಾನತಃ ಅನುವ್ಯಾಖ್ಯಾನ. ವಿರುದ್ಧಂ ಸರ್ವಮಾನತಃ, ಎಲ್ಲಾ ಪ್ರಮಾಣ ವಿರೋಧ ಬರುತ್ತೆ ನಿಮ್ಗೆ ಅಂತ. ಎಲ್ಲಾ ಪ್ರಮಾಣ ವಿರೋಧ ನಾವು ಒಪ್ಪಿರೋದು 3 ಪ್ರಮಾಣ: ಪ್ರತ್ಯಕ್ಷ, ಅನುಮಾನ, ಶಬ್ದ. 3 ಪ್ರಮಾಣದ ವಿರೋಧ ನಿಮಗ್ ಬರುತ್ತೆ ಅಂತ. ಯಾಕೆ? ದೇವರಲ್ಲಿ ಅಚಿಂತ್ಯ ಶಕ್ತಿ ಒಪ್ಲಿಕ್ ಬರೋದೇ ಇಲ್ಲ. ಯಾವಾಗ ದೇವರು ಜೀವ ಒಂದೇ ಅಂತ ಆದ್ರೆ. ಅದ್ ಹೇಗೆ ಅಂತ ತೋರಿಸ್ಕೊಡ್ತಾರೆ. ಪ್ರತ್ಯಕ್ಷ ಹೇಳ್ತಾ ಇದೆ, ನೀವು ಪ್ರತ್ಯಕ್ಷನು ನಿಮ್ ಜೊತೆ ಯುದ್ಧಕ್ಕೆ ಬರುತ್ತೆ. ಪ್ರತ್ಯಕ್ಷ ಹೇಳುತ್ತೆ ಇಲ್ಲ ನೀವ್ ಹೇಳಿದ್ ಸರಿ ಇಲ್ಲ ಅಂತ. ಇದೆಲ್ಲ ಅದ್ವೈತಿಗಳಿಗೆ ಹೇಳ್ತಾ ಇರೋದು. ಅನುಮಾನವೂ ಕೂಡ ನೀವ್ ಹೇಳಿದ ವಿಷಯ ಸರಿ ಇಲ್ಲ ಅಂತ ಹೇಳುತ್ತೆ. ಶಬ್ದವೂ ಕೂಡ ನೀವ್ ಹೇಳಿದ ವಿಷಯ ಸರಿ ಇಲ್ಲ ಅಂತ. ಯಾಕೆಂದ್ರೆ ಅವ್ರೇನ್ ಹೇಳಿದ್ರು, ದೇವರು ಮತ್ತೆ ಜೀವರು ಒಬ್ಬರೇ ಆದ್ರೂ ಕೂಡ ದೇವರು ದೇವರೇ ಆಗಿರುತ್ತಾನೆ, ಅವನಲ್ಲಂತ ಶಕ್ತಿ ಇದ್ದೇ ಇರುತ್ತೆ. ಅದ್ ಹೇಗೆ ಒಪ್ಲಿಕ್ ಸಾಧ್ಯ? ಅದು ಒಪ್ಲಿಕ್ ಸಾಧ್ಯ ಇಲ್ವಲ್ಲ ಅಂತ ಅದನ್ನ ಈಗ ನಿರೂಪಣೆ ಮಾಡ್ತಾರೆ. ಯಾಕೆಂದ್ರೆ ಅನೀಶಸ್ಯ ಈಶತೇತ್ಯೇವ, ಯಾರು ಈಶ್ವರ ಅಲ್ವೋ ಅವನನ್ನ ತಗೊಂಡೋಗಿ ನೀವ್ ಈಶ್ವರ ಅಂತ ಹೇಳ್ತೀರಲ್ಲ, ಇದು ವಿರುದ್ಧ ಅಲ್ವಾ? ಈ ಮಾತನ್ನು ಒಪ್ಕೊಳ್ಳಿಕ್ ಬರತ್ತಾ? ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅದನ್ನು ವಿವರಿಸ್ತಾರೆ ಜಯತೀರ್ಥರು, ತುಂಬಾ ಸೊಗಸಾಗಿ ವಿವರಿಸ್ತಾರೆ ಜಯತೀರ್ಥರು. ಇದೆಲ್ಲ ನಾವು ಗಮನಿಸ್ಬೇಕೇನಂದ್ರೆ, ಯಾವ ತರ ಪ್ರಶ್ನೆ ಮಾಡಿದ್ರೆ ನಮ್ಮನ್ನ ಬೇರೆ ಮತದವರು ಯಾವ ರೀತಿ ನಮ್ಮನ್ನ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಯಾವ ರೀತಿ ಒಂದು ಸಮರ್ಪಕವಾದ ಉತ್ತರ ಕೊಡ್ಬೇಕು. ಯಾವ ಉತ್ತರ ಕೊಟ್ರೆ ಅವರು ಸುಮ್ಮನೆ ಆಗ್ತಾರೆ. ನಿಜವಾಗಿ ಅದು ವಸ್ತುಸ್ಥಿತಿ ಇದ್ದದ್ದು, ಏನೋ ಕಲ್ಪನೆ ಮಾಡಿ ಅವ್ನ ಬಾಯಿ ಮುಚ್ಚಿಸೋ ಕೆಲ್ಸ ಅಷ್ಟೇ ಅಲ್ಲ. ಅದ ನಿಜವಾಗಿ ಅವನು ಬಾಯಿ ಮುಚ್ತಾನೆ, ಏನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಮಾತನಾಡ್ಲಿಕ್ಕೆ ಹೋಗೋಲ್ಲ ಅಂದ್ರೆ ಸರಿಯಾದ ಉತ್ತರ ಇದೆ. ಅವ್ರು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ. ನಾವೇನ್ ಪ್ರಶ್ನೆ ಮಾಡಿದ್ವಿ ಅದಕ್ಕೆ ಮಧ್ವಾಚಾರ್ಯರು ಏನ್ ಉತ್ತರ ಕೊಟ್ರು ಅದಕ್ಕೆ ಜಯತೀರ್ಥರು ಹೇಗ್ ವಿವರಣೆ ಮಾಡಿದ್ರು. ಕೆಲವು ಸಲ ಮಧ್ವಾಚಾರ್ಯರ ಮಾತುಗಳು ತುಂಬಾ ಗಂಭೀರವಾಗಿರುತ್ತೆ. ಅದರಿಂದ ಏನು ಉತ್ತರ ಸಿಕ್ತು ಅಂತ ನಮಗ್ ಗೊತ್ತೇ ಆಗಲ್ಲ. ಪ್ರಶ್ನೆ ಏನೋ ಚೆನ್ನಾಗ್ ಆಗ್ಬಿಡತ್ತೆ, ಉತ್ತರ ಏನು ಅಂತ ಗೊತ್ತಾಗಲ್ಲ. ಆ ಉತ್ತರ ಚೆನ್ನಾಗಿ ಬಿಡಿಸಿ ಬಿಡಿಸಿ ಬರೀತಾರೆ ಜಯತೀರ್ಥರು. ಅದು ಅವ್ರ ಅಸಾಧಾರಣ ಕೊಡುಗೆ. ನಾವ್ ಅದನ್ನ ಸರಿಯಾಗಿ ಪ್ರತಿ ದಿವಸ ನಾವೇನ್ ಪಾಠ ಕೇಳ್ತೀವಿ, ಒಂದು ಪ್ರಶ್ನೆ ಉತ್ತರ ಅಂತ ಈ ತರ ಬರ್ಕೊಂಡು ಹೊರಟೋದ್ರೆ 10 ಹಲವು ಪ್ರಶ್ನೆಗಳಿಗೆ, ರಾಶಿ ರಾಶಿ ಪ್ರಶ್ನೆಗಳಿಗೆ ಸುಧಾದಲ್ಲಿ ಉತ್ತರ ಇದೆ. ಅದಲ್ಲಿ ನಮಗಿರುವಂತ ಸಹಜವಾದ ಪ್ರಶ್ನೆಗಳಿಗೆ ಉತ್ತರ ಬಂದ್ಬಿಟ್ಟಿರತ್ತೆ. ಅದ್ರಲ್ಲೆಲ್ಲ ಒಂದ್ ವೇಳೆ ನಮಗೆ ನೇರವಾಗಿ ಗೊತ್ತಾಗದೆ ಇದ್ರು ವಿಚಾರ ಮಾಡಿದುಕೊಳ್ಳೆ ಜಯತೀರ್ಥರು ಈ ಪ್ರಶ್ನೆಗೆ ಹೇಗೆ ಉತ್ತರ ಕೊಟ್ರು ಅಂತ ನಾವು ವಿಚಾರ ಮಾಡಿದ್ರೆ ನಮಗೆ ಬರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು ಆರಾಮಾಗಿ, ಯಾರು ಕೇಳಿದ್ರೆ. ಆ ತರ ಅಷ್ಟು ಚೆನ್ನಾಗಿ ರಚನೆ ಮಾಡಿದ್ದಾರೆ ಸುಧಾವನ್ನ. ಈಗ ನೋಡಿ ಬಿಡಿಸ್ತಾರೆ. ಜೀವಸ್ತಾವತ್ ಅನೀಶಃ ಇತಿ ಅನುಭವ ಸಿದ್ಧಂ. ನಮ್ಮ ಅನುಭವಕ್ಕೆ ಏನಿದೆ, ನಮ್ಗೆ ಅನುಭವ ಏನಿದೆ, ಜೀವ ಅನೀಶ. ನಾವೆಲ್ಲ ಜೀವರೇನಿದ್ದೀವಿ, ನಾವೆಲ್ಲ ಈಶ್ವರರಲ್ಲ. ಅಂದ್ರೆ ಒಳ್ಳೆ ಅಚಿಂತ್ಯ ಶಕ್ತಿ ನಮ್ಮಲ್ಲಿಲ್ಲ. ನಮ್ಗೆಲ್ಲ ಅಚಿಂತ್ಯ ಶಕ್ತಿ ಇದ್ರೆ ನಾವ್ಯಾಕೆ ಈ ಸಂಸಾರದಲ್ಲಿ ಇರ್ತಾ ಇದ್ವಿ, ಎಲ್ಲ ಮೋಕ್ಷಕ್ಕೆ ಬೇಗ ಹೋಗ್ತಾ ಇದ್ವಿ. ಆದ್ರೆ ಯಾರಿಗೂ ಕೂಡ ಅಚಿಂತ್ಯ ಶಕ್ತಿ ಇಲ್ಲ. ಹಾಗಾಗಿ ನಾವು ಜೀವರಾಗಿ ಉಳಿದಿದ್ದೀವಿ. ಅಂತೂ ನಮ್ಮ ಎಲ್ಲರಿಗೂ ಏನ್ ಅನುಭವ ಇದೆ, ನಾವೆಲ್ಲ ಜೀವರು ಅನೀಶಃ, ನಾವ್ ಈಶ್ವರ ಅಲ್ಲ, ನಮ್ಗಂತ ಅಚಿಂತ್ಯ ಶಕ್ತಿ ಇಲ್ಲ, ನಮಗ್ ಗೊತ್ತಿದೆ. ಅಂಥ ಅನೀಶ, ಹಾಗಾದ್ರೆ ಜೀವನಿಗೆ ಏನಂತ ಕರಿತೀವಿ? ಅನೀಶ. ಈಶನ್ ಅಲ್ದೇ ಇರೋನು ಅನೀಶ ಅಂದ್ರೆ ಜೀವ ಅಂತ ಅರ್ಥ. ತದಭೇದೆ, ಅಂತ ಅನೀಶ ಮತ್ತೆ ಪರಮಾತ್ಮ ಒಬ್ಬನೇ ಆದ್ರೆ ಅವನು ಏನಾಗ್ತಾನೆ? ಅವನು ಅನೀಶನೇ ಆಗ್ತಾನೆ. ನೀರಿಗೆ ನೀರನ್ನ ಬೆರೆಸ್ತೀವಿ, ನೀರಿಗೆ ನೀರನ್ನ ಹಾಕ್ತಿವಿ, ಮತ್ತೆ ಒಂದ್ ಲೋಟದಲ್ಲಿರೋ ನೀರು ಮತ್ತೆ ಇನ್ನೊಂದು ಲೋಟದಲ್ಲಿರೋ ನೀರನ್ನ ಹಾಕ್ತಿವಿ, ಏನಾಗತ್ತೆ? ಒಂದೇ ಆಗತ್ತೆ. ನೀರೇನ್ ಬೇರೆ ಬೇರೆ ಆಗಲ್ಲ. ಕೆಲವು ಸಲ ನೀರಿಗೆ ಹಾಲನ್ನ ಹಾಕ್ತಿವಿ, ಮಿಶ್ರಣ ಆಗತ್ತೆ. ಆದ್ರೆ ಅದು ಸಹಜವಾಗಿ ಬೇರೆ ಬೇರೆ ವಸ್ತುಗಳೇ. ಈಗ ಅನೀಶನ ಜೊತೆಗೆ ಆ ಪರಮಾತ್ಮನನ್ನ ಸೇರಿಸಿದ್ರೆ ಅವನು ಅನೀಶನೇ ಆಗ್ಬಿಟ್ಟ. ಒಬ್ಬನೇ ಅಂತ ಹೇಳ್ತಾ ಇದ್ರಿ, ಮಿಶ್ರಣ ಅಲ್ಲ ಇದು. ಅದು ನೀರಿಗೆ ನೀರು ಸೇರಿಸಿದಂತೆ. ಹೇಗೆ ಅಂದ್ರೆ ಜೀವನಲ್ಲೂ ಕೂಡ ಯಾವುದೇ ಒಂದು ಗುಣ ಇಲ್ಲ, ಆ ಭಗವಂತನಲ್ಲೂ ಯಾವುದೇ ಗುಣ ಇಲ್ಲ, ಇಬ್ರು ಒಬ್ರೇ ಅಂತ. ಆದ್ರೆ ಇಲ್ಲಿ ಗುಣ ಒಪ್ಕೊಂಡಿದ್ದೀರಿ ಯಾರಲ್ಲಿ? ಜೀವರಲ್ಲಿ. ಜೀವರಲ್ಲಿ ಏನ್ ಗುಣ ಇದೆ? ಅವನಲ್ಲಿ ಅಚಿಂತ್ಯ ಶಕ್ತಿ ಇಲ್ಲ ಅನ್ನೋದೇ ಒಂದು ದೊಡ್ಡ ಗುಣ. ಅವನಲ್ಲಿ ಇರೋ ದೊಡ್ಡ ಗುಣ ಏನು ಅಂದ್ರೆ ಅವನಲ್ಲಿ ಅಚಿಂತ್ಯ ಶಕ್ತಿ ಇಲ್ಲದೆ ಇರೋದೇ ದೊಡ್ಡ ಗುಣ. ಅಂತ ಈ ಅನೀಶ ಏನಿದ್ದಾನೆ ಜೀವ, ಅವನೇ ಪರಮಾತ್ಮ, ಬೇರೆ ಅಲ್ಲ. ಹಾಗಾದ್ರೆ ಪರಮಾತ್ಮ ಈಶ ಅಂತ ಕರಿತೀವಿ ನಾವು, ಈಶ್ವರ ಅಂತ ಪರಮಾತ್ಮನೇ ಕರಿತೀವಿ. ಅನೀಶ್ವರ ಯಾರು? ಜೀವ. ಅನೀಶ್ವರನ್ನ ತಗೊಂಡ್ ಬಂದು ಈಶ್ವರನು ಅನೀಶ್ವರನು ಒಂದೇ ಅಂದ್ರೆ ಏನರ್ಥ? ಹಾಗಾದ್ರೆ ಈಶ್ವರನ್ನ ಅನೀಶ್ವರ ಮಾಡಿದ್ರಿ ಅಂತ ಅರ್ಥ. ಹಾಗಾದ್ರೆ ಏನಾಯ್ತು? ಯಾವ ಪದಾರ್ಥದ ಜೊತೆಗೆ ನಾವು ಅದನ್ನ ಸೇರಿಸ್ತೀವೋ ಅದಾಗತ್ತೆ. ಈಗ ತಣ್ಣೀರಿಗೆ ಬಿಸಿನೀರನ್ನ ಹಾಕ್ತಿವಿ, ಕೊನೆಗೆ ಅದು ಒಟ್ಟು ಸೇರೋದು ಬಿಸಿನೀರು ಆಗೋಗತ್ತೆ. ಸುಮ್ನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅಂತೂ ಒಂದು ವಸ್ತು ಇನ್ನೊಂದು ವಸ್ತುವಿನ ಸಂಪರ್ಕಕ್ಕೊಳಗಾದ್ರೆ ಹಾಗಾಗತ್ತೆ ಅಂದ್ಮೇಲೆ, ಯಾವಾಗ ಈ ವಸ್ತುನೇ ಆ ವಸ್ತು ಆಗುತ್ತೋ ಆಗ ಅನೀಶ್ವರನಾದ ಈ ಜೀವ ತಾನು ಪರಮಾತ್ಮನ ಆಗ್ತಾನೆ ಅಂತ ಆದ್ರೆ ಆ ಪರಮಾತ್ಮನ ಸ್ಥಾನಮಾನ ಏನು?
ಅವನು ಅನೀಶ್ವರ ಆಗ್ಬೇಕು, ಅವನಲ್ಲೂ ಅಚಿಂತ್ಯ ಶಕ್ತಿ ಇಲ್ಲ ಅಂತ ಆಗ್ಬೇಕು. ಹಾಗಾದೇನಾಯ್ತು? ನೀವ್ ಹೇಗ್ ಹೇಳ್ತಾ ಇದ್ದೀರಿ ಅಂದ್ರೆ, ಜೀವ ಅವನೇ ಪರಮಾತ್ಮ ಜೀವ, ಆದ್ರೂ ಭಗವಂತ ಈಶ ಆಗ್ಲಿ ಅಂದ್ರೆ ಯಾರು ನಿಜವಾಗಿ ಈಶ್ವರ ಅಲ್ವೋ ಅವರನ್ನ ಈಶ್ವರ ಅಂತ ಕರೆದ ಹಾಗಾಯ್ತು. ಅನೀಶಸ್ಯ ಈಶತ. ಈ ತರ ಶಂಕೆ ಮಾಡಿದ್ರೆ ಇದು ಮಾತು ಒಪ್ಪೋದ? ನಾನ್ ಮೂಕ ಅಂತ ಒಬ್ಬ ಹೇಳ್ದ, ಬಾಯ್ಬಿಟ್ಟು ಹೇಳ್ತಾ ಇದ್ದಾನೆ ನಾನು ಮೂಕ ಅಂತ. ಮೂಕ ಅಂದ್ರೆ ಮಾತ್ರ ಅಲ್ಲಿಗ್ ಬರಲ್ಲ, ನಾನ್ ಮೂಕ ಅಂತ ಬಾಯ್ಬಿಟ್ಟು ಹೇಳೋದು. ಅವ್ರು ನಾನು ಮೂಕ ಅಂತ ಹೇಳ್ತಾರೆ. ಇದ್ ಮಾತಿಗೆ ಏನಂತಾರೆ? ನೋಡ್ರಿ, ನಿನ್ನ ಮಾತು ಹೇಳ್ತಾ ಇರೋದು ಎಲ್ಲಾ ಪ್ರಮಾಣಕ್ ವಿರುದ್ಧ, ನಿನ್ನ ಮಾತಿಗೆ ನೀರೇ ವಿರುದ್ಧವಾಗಿ ವ್ಯಾಘಾತ ದೋಷ ಅಂತ ಶಾಸ್ತ್ರದಲ್ಲಿ ಹೇಳ್ತೀವಿ, ವ್ಯಾಹತಿ ಅಂತ. ಅಂದ್ರೆ ನಾವ್ ಹೇಳೋ ಮಾತು ನಮಗೆ ತಿರುಗೇಟು, ಅದು ಬಂದು ನಮಗೆ ತೊಂದರೆ ಕೊಟ್ರೆ ಆಗ ಅದನ್ನ ವ್ಯಾಹತಿ, ವ್ಯಾಹತ, ವ್ಯಾಘಾತ ಈ ತರ ಎಲ್ಲ ಶಬ್ದ ಬಳಸ್ತಾ ಇರ್ತೀವಿ. ಪ್ರಕೃತ ಹಾಗೆ ಜೀವನನ್ನ ಈಶ್ವರ ಅಂತ ನೀನ್ ಮಾಡ್ಲಿಕ್ಕೆ ಹೋದ್ರೆ ಆಗ ಏನ್ ಸಮಸ್ಯೆ ಆಗತ್ತೆ? ವಿರುದ್ಧ ಆಯ್ತು. ಯಾಕೆ ಅಂದ್ರೆ ದೇವರು ಈಶ್ವರ ಅಲ್ವೇ ಅಲ್ಲ ಈಗ. ಯಾಕೆ? ಜೀವ ದೇವರು ಬೇರೆ ಅಲ್ವಲ್ಲ, ಅದನ್ನ ಅವ್ನು ಅನೀಶ್ವರ. ಅನೀಶ್ವರನಾಗಿದ್ರು ಅವ್ನು ಈಶ್ವರ ಆಗ್ಲಿ. ಯಾರು ಹೀಗೆ ಹೇಳ್ತಾರ? ಇವನ್ ಮನುಷ್ಯ ಅಲ್ಲ ಆದ್ರೂ ಮನುಷ್ಯನಾಗ್ಲಿ, ಇದು ಸಿಂಹ ಅಲ್ಲ ಆದ್ರೂ ಸಿಂಹ ಆಗ್ಲಿ, ಎರಡೆರಡು ಮಾತು ಅವನೇ ಆಡೋದು. ಇದು ಹುಚ್ಚನ ಮಾತಾಯ್ತು. ಅದನ್ನೇ ಹೇಳ್ತಾರೆ, ನಚ ಏವಂ ವಿಧಂ ಅನುನ್ಮತ್ತ ಶಂಕತೆ. ತಲೆ ಕೆಟ್ಟಿಲ್ದೇ ಇರೋನು, ಹುಚ್ಚ ಹಿಡ್ದಿಲ್ದೇ ಇರೋನು ಯಾರು ಕೂಡ ಈ ರೀತಿ ಪ್ರಶ್ನಿಸೋದಿಲ್ಲ, ಈ ತರ ಪ್ರಶ್ನೆ ಮಾಡೋದೇ ಇಲ್ಲ ಅಂತ ಜಯತೀರ್ಥರು ಬರೀತಾ ಇದೆ ನೋಡಿ. ನಚೈವಂ ವಿಧಂ ಅನುನ್ಮತ್ತ ಶಂಕತೆ. ಸರಿಯಾಗಿ ತಲೆ ಇರೋನು ಯಾರು ಕೂಡ ಈ ತರ ಪ್ರಶ್ನೆ ಮಾಡಲ್ಲ. ಏನಂತ? ಅನೀಶಸ್ಯ ಈಶತಾ ಅಸ್ತು. ಯಾರು ಅನೀಶ್ವರನೋ ಅವನು ಈಶ್ವರ ಆಗ್ಲಿ. ನೀವೇ ಅನೀಶ್ವರ ಅಂದ್ರಲ್ಲ, ಅಂದ್ಮೇಲೆ ಮತ್ತೆ ಈಶ್ವರ ಅಂದ್ರೆ ಈಗ ಅದ್ ಹೇಗೆ ಅಂದ್ರೆ ನಿರ್ಗುಣ ಬ್ರಹ್ಮ ಅಂತ ಹೇಳೋದು. ನಿರ್ಗುಣ ಬ್ರಹ್ಮ ಅಂದ್ರೆ ಏನರ್ಥ? ಗುಣ ಇಲ್ಲದೆ ಇರೋನು ಬ್ರಹ್ಮ. ಕ್ರಿಯೆ, ಯಾವುದೇ ಕ್ರಿಯೆ ಇಲ್ಲ, ಏನೋ ಗುಣ ಇಲ್ಲ, ಧರ್ಮ ಇಲ್ಲ ಅಂಥವನು ಬ್ರಹ್ಮ. ಇದು ತುಂಬಾ ವಿರುದ್ಧ. ಯಾಕೆಂದ್ರೆ ಧರ್ಮ ಇಲ್ಲ ಅನ್ನೋ ಒಂದು ಗುಣ ಬಂತಲ್ಲ. ಧರ್ಮ ಇಲ್ಲ, ಮತ್ತೆ ಅವನಲ್ಲಿ ಬಣ್ಣ ಇಲ್ಲ, ಕೈ ಇಲ್ಲ, ಕಾಲಿಲ್ಲ, ಎಲ್ಲ ಧರ್ಮಗಳೇ ತಾನೆ. ಕಾಲಿಲ್ಲ ಅನ್ನೋದು ಒಂದು ಧರ್ಮ. ಹೀಗೆ ಧರ್ಮ ಇಲ್ಲ, ಗುಣ ಇಲ್ಲ ಅಂತ ಹೇಳೋರು ಆ ಗುಣ ಇಲ್ಲ ಅನ್ನೋ ಒಂದು ಗುಣನೇ ಒಪ್ಪಿಕೊಂಡಲ್ಲ. ಹೀಗೆ ಪರಸ್ಪರ ವಿರುದ್ಧವಾದ ಮಾತನ್ನ ಹೇಳ್ತಾರೆ ಈ ಭಾಸ್ಕರಾಚಾರ್ಯ ಮತಾನುಯಾಯಿಗಳು, ಅದ್ವೈತಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ. ಅಂಥ ವಿರುದ್ಧವಾದ ಮಾತನಾಡೋದ್ರಿಂದ ಇಂಥ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಪ್ರಶ್ನೆ ಮಾಡ್ಬೇಕಾದ್ರೂ ಒಂದು ನಿಯಮ ಇದೆ. ಅದೊಂದು ವಾಕ್ಯ ಹೇಳ್ತಾರೆ, ನ್ಯಾಯಾಮೃತದಲ್ಲೆಲ್ಲ ಉಲ್ಲೇಖ ಮಾಡ್ತಾರೆ, ಇದು ಇಲ್ಲೂ ಕೂಡ ಬರುತ್ತೆ. ವ್ಯಾಘಾತಾವಧಿರಾಶಂಕ ತರ್ಕ ಶಂಕಾವಧಿರ್ಮತಃ ಮತ ಅಂತ ಬರುತ್ತೆ. ಅಲ್ಲಿ ಹೇಳ್ಬೇಕಾದ್ರೆ ವ್ಯಾಘಾತಾವಧಿರಾಶಂಕ, ಆಶಂಕೆ. ಪ್ರಶ್ನೆ ಮಾಡೋನು ಎಲ್ಲಿವರೆಗೂ ಪ್ರಶ್ನೆ ಮಾಡ್ಬೋದು? ತನ್ನ ಮಾತಿಗೆ ತನಗೆ ವಿರುದ್ಧ ಅನ್ಸೋವರೆಗೂ ಪ್ರಶ್ನೆ ಮಾಡ್ಬೋದು. ತನ್ನ ಮಾತಿಗೆ ತಾನೇ ವಿರುದ್ಧವಾಗಿ ಹೇಳ್ತಾ ಇದ್ದಾನೆ ಅಂತ ಆದ್ರೆ, ಅದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗ್ತಾ ಇದೆ ಅಂದ್ರೆ ಇವನು ಅವನ ಮಾತಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾನೆ, ಇವನ್ ಏನ್ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಸಹಜವಾಗಿ ನಾವೇ ಅಂತೀವಿ, ಯಾರು ಹಾಗೆ ಪ್ರಶ್ನೆ ಮಾಡ್ತಾ ಇದ್ರೆ. ಆ ರೀತಿ ಪ್ರಕೃತ ತಾವು ಮಾಡಿದ ಪ್ರಶ್ನೆಗೆ ತಮಗೆ ಅದು ತಿರುಗೇಟ್ ಆಗ್ತಾ ಇದೆ ಅಂದ್ರೆ ಆ ಪ್ರಶ್ನೆ ಅಲ್ಲಿಗೆ ಮುಕ್ತಾಯ ಆಯ್ತು ಅಂತ ಮುಂದ್ ಪ್ರಶ್ನೆ ಮಾಡೋ ಹಾಗಿಲ್ಲ. ಆ ಪ್ರಶ್ನೆ ಅಲ್ಲೇ ನಿಂತೋಯ್ತು. ಅದಕ್ಕೆ ಅಗತ್ಯ ಇಲ್ಲ ಆ ಪ್ರಶ್ನೆ ಮಾಡೋದಕ್ಕೆ, ಉತ್ತರ ಹೇಳೋ ಅಗತ್ಯ ಇಲ್ಲ. ಯಾಕೆ? ನೀವು ಪ್ರಶ್ನೆ ಮಾಡಿದ್ದೆ ಸರಿ ಇಲ್ವಲ್ಲ, ಮತ್ತೆ ಯಾಕೆ ಉತ್ತರ ಹೇಳ್ಬೇಕು? ಈ ತರ ಅವ್ರು ಮಾಡ್ತಾ ಇದಾರೆ. ಅವ್ರು ಏನ್ ಮಾಡಿದ್ರು? ಶಂಕೆ ಮಾಡಿದ್ರು, ಪ್ರಶ್ನೆ ಮಾಡಿದ್ರು. ಏನಂತ ಪ್ರಶ್ನೆ ಮಾಡಿದ್ರು? ಜೀವ ಮತ್ತೆ ಈಶ್ವರ ಒಬ್ರೇ ಆದ್ರೂ ಕೂಡ ದೇವರು ಅವನು ಈಶ್ವರನೇ ಆಗ್ಲಿ. ನೋಡಿ, ಒಂದೇ ಅಂತ ಹೇಳಿದ್ರೆ ಏನರ್ಥ? ಅವನು ಅನೀಶ್ವರ. ಜೀವ ದೇವರು ಒಬ್ರೇ ಅಂತ ಆದ್ಮೇಲೆ ದೇವರು ಅಲ್ಲ, ಅವನ್ ಜೀವ ಆದ್ನಲ್ಲ, ನೀವೇ ಒಪ್ಪಿದ್ರಲ್ಲ. ದೇವರು ಜೀವ ಒಂದೇ ಅಂದ್ಮೇಲೆ ದೇವರು ಜೀವ ಆಗ್ತಾನೆ, ಹೊರತು ಅವ್ನು ದೇವರಲ್ಲ. ಅದ್ಯಾಕೆ ಉಲ್ಟಾ ಹೇಳ್ಬಾರ್ದು ಅಂತ ನಾವ್ ಯೋಚನೆ ಮಾಡ್ಬೋದು. ಜೀವನೇ ದೇವರಾಗ್ಲಿ ಅಂತ, ಅದು ನಿಜಾನೇ. ಜೀವನೇ ದೇವರಾಗೋದಿದ್ರು ಜೀವನಿಗೆ ಯಾಕೆ ಶಕ್ತಿ ಇಲ್ಲ ಹಾಗಾದ್ರೆ? ಸಹಜವಾಗಿ ಎರಡೂ ಕಡೆ ಪ್ರಶ್ನೆ ಇದ್ದೇ ಇದೆ. ಅಂತೂ ಈ ಅನೀಶ್ವರ ಅಂತ ಒಪ್ಪಿದ ಮೇಲೆ, ಅವನೇ ಜೀವ ಅಂತ ಒಪ್ಪಿದ ಅವ್ನಿಗೆ ಯಾವುದೇ ಶಕ್ತಿ ಇಲ್ಲ ಅಂತ ಹೇಳಿದಾಗಾಯ್ತು. ಯಾವುದೇ ಶಕ್ತಿ ಇಲ್ಲ ಅಂತ ಒಪ್ಪಿ ಎಲ್ಲಾ ಶಕ್ತಿನೂ ಒಪ್ಪೋಣ ಅಂದ್ರೆ ಇದು ವಿರುದ್ಧ. ಈ ತರ ಮಾತಾಡ್ಬೇಡಿ. ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬರಲ್ಲ, ಪ್ರಶ್ನೆನೇ ಹುಟ್ಟೋದಿಲ್ಲ. ಅಂದ್ಮೇಲೆ ನಾವ್ ಯಾಕೆ ನಿಮಗ್ ಬಾಧಕ ಹೇಳ್ಬೇಕು ಅಂತ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಪ್ರಶ್ನೆನೇ ಸರಿ ಇಲ್ಲ, ಅದಕ್ ನಾವ್ ಯಾಕೆ ಬಾಧಕ ಹೇಳ್ಬೇಕು? ನೀ ಕೇಳ್ದೆ ಯಾಕೆ ಒಪ್ಪಾರ್ದು? ಅದಕ್ಕೇನ್ ಬಾಧಕ ಅಂತ ನಾವು ಬಾಧಕ ತೋರಿಸಿದ್ವಿ. ಏನ್ ಬಾಧಕ ತೋರಿಸಿದ್ವಿ? ವ್ಯಾಘಾತ. ನಿನ್ನ ಮಾತಿಗೆ ನಿಂದೇ ವಿರುದ್ಧ, ಆದ್ರಿಂದ ನಿನ್ನ ಮಾತು ನಿನಗೇ ವಿರುದ್ಧ ಯಾವಾಗ ಆಗಿದೆಯೋ ಆಗ ನಾವ್ ಯಾಕೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು? ವಾಸ್ತವಿಕವಾಗಿ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ, ಆದ್ರೂ ಕೂಡ ಅವನ ಮಾತು ಎಚ್ಚರಿಸ್ತಾ ಇದ್ದಾರೆ. ಪ್ರಶ್ನೆ ಮಾಡ್ಬೇಕಾದ್ರೆ ಎಚ್ಚರ ಇರ್ಲಿ. ಶಂಕಾಯ ಏವ ಅನುದಯೇ, ಶಂಕೆನೇ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕುತೋ ಬಾಧಕ ಉಪನ್ಯಾಸ ಅವಸರ. ಯಾಕೆ ಬಾಧಕ ಉಪನ್ಯಾಸ ನಾವ್ ಯಾಕೆ ಮಾಡ್ಬೇಕು? ನಿನಗೆ ಉಪನ್ಯಾಸ ಮಾಡೋ ಅಗತ್ಯನೇ ಇಲ್ಲ. ನಾವು ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋ ಅಗತ್ಯನೇ ಇಲ್ಲ, ಉಪನ್ಯಾಸ ಮಾಡೋ ಅಗತ್ಯ ಇಲ್ಲ ಅಂತ ಇಷ್ಟು ಏವ ಅನ್ನೋ ಶಬ್ದದಿಂದ ತಿಳಿಸ್ತಾ ಇದ್ದಾರೆ. ಅನೀಶಸ್ಯ ಈಶತ ಇತಿ ಏವ
ಈ ಅಂಶನೇ ವಿರುದ್ಧಂ ಸರ್ವಮಾನತಃ, ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೆ ಎಲ್ಲಾ ಪ್ರಮಾಣಗಳ ವಿರೋಧ ನೀ ಹೇಳೋ ವಿಷಯಕ್ಕಿದೆ ಅಂತ. ಇಲ್ಲಿ ವಂಶಪಲ್ಲಿ ಅಂದ್ರೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ನಾನು ಹೇಳಿದ್ನಲ್ಲ ಒಂದು ಮಾತು, ಆ ಮಾತು ನೋಡಿ ಇಲ್ಲಿದೆ. ವ್ಯಾಘಾತಾವಧಿರ ಆಶಂಕ ಇತಿ ವಚನಾತ್, ಈ ತರ ಒಂದು ಮಾತಿದೆ. ಆಶಂಕ ಅಂದ್ರೆ ಪ್ರಶ್ನೆ ಅನ್ನೋದು ಎಲ್ಲಿವರೆಗೆ? ವ್ಯಾಘಾತ ಅವಧಿ, ನಿಮ್ಮ ಪ್ರಶ್ನೆ ನಿಮಗೇ ವಿರುದ್ಧ ಅಂತ ಅನಿಸಿದಾಗ, ಮತ್ತೆ ಎಲ್ರಿಗೂ ಗೊತ್ತಾಗ್ತಾ ಇದೆ ನೀವು ಪ್ರಶ್ನೆ ಮಾಡೋದು ಸರಿ ಇಲ್ಲ, ಅದು ವಿರುದ್ಧ ಅಂತ, ಅಷ್ಟೇ ಅದರ ಅಸ್ತಿತ್ವ ಅಲ್ಲಿಗೆ ಮುಕ್ತಾಯ ಆಯ್ತು. ಆಮೇಲೆ ಅದಕ್ಕೆ ಮರಣನೆ, ಪ್ರಶ್ನೆ ಮಾಡೋದಕ್ ಮರಣ ಎಲ್ಲಿ ಅಂದ್ರೆ ವ್ಯಾಘಾತ ಬರೋವರೆಗಷ್ಟೇ. ಅದ್ ವ್ಯಾಘಾತ ಬಂತ ಪ್ರಶ್ನೆ ಮುಂದೆ ಮಾಡೋ ಹಾಗಿಲ್ಲ. ಈ ಪ್ರತಿ ಸರಿ ಅದ್ವೈತಿಗಳು ಹಾಗೆ ಸಿಗಾಕೊಡ್ತಾರೆ. ಹೇಗೆ? ವ್ಯಾಘಾತದಿಂದ ಸಿಗಾಕೊಡ್ತಾರೆ. ಅವ್ರು ಏನ್ ಹೇಳ್ತಾರೋ ಅದಕ್ಕೆ ವಿರುದ್ಧ ಅವ್ರಿಗೆ ಆಗಿರತ್ತ ಆ ಮಾತು. ಅವ್ರ ಮೇಲ್ನೋಟಕ್ಕೆ ಚೆನ್ನಾಗಿ ಹೇಳಿರೋ ತರ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ವಿಚಾರ ಮಾಡಿದಾಗ ಅವರ ಮಾತು ಅವರಿಗೆ ಏಟು, ಆ ರೀತಿ ಮಾತಾಡಿರ್ತಾರೆ. ಅದಕ್ಕೆ ಯಾವಾಗ್ಲೂ ಆಚಾರ್ಯರು ವ್ಯಾಹತ, ನೀವ್ ಹೇಳಿದ ಮಾತು ಸರಿ ಇಲ್ಲ, ನಿಮ್ಗೆ ನೀವು ವಿರುದ್ಧವಾಗಿ ಮಾತನಾಡ್ತಾ ಇದ್ರಿ, ಯೋಚನೆ ಮಾಡಿ ಅಂತ ಪದೇ ಪದೇ ವಿಮರ್ಶೆ ಮಾಡಿ ಅಂತ ಹೇಳ್ತಾರೆ. ಆದ್ರಿಂದ ಕೊನೆಗೆ ಸಿಟ್ಟು ಬಂದಾಗ ಏನ್ ಮಾಡ್ತಾರೆ? ಯಾವ ಹುಚ್ಚನು ಹೀಗ್ ಮಾತನಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅನುನ್ಮತ್ತ ಅಂತ ಹೀಗೆಲ್ಲ ಹೇಳುವಂತ ಮಾತಿದೆ. ಅಂತೂ ಮುಂದಕ್ಕೆ ಹೋಗೋಣ. ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಇನ್ನೊಂದು ಮಾತಿದೆ, ಸೌವ್ಯಾಹತಂ ಅನ್ನೋದಕ್ಕೆ ಅದೊಂದು ವಾಕ್ಯ ನೆನ್ಪಿಟ್ಕೊಡಿ. ಈಶತ್ವ ಅಂಗೀಕಾರ ವಿರುದ್ಧಂ ಇತ್ಯರ್ಥ. ದೇವರು ಅಂತ ಒಪ್ಪೋದು, ಜೀವ ಅಂತ ಒಪ್ಪೋದು, ಸಾಕಿಷ್ಟೇ ವಿರುದ್ಧ. ದೇವರು ಅಂದ್ರೆ ಎಲ್ಲಾ ಶಕ್ತಿ ಇರೋನು ಅಂತ ಅರ್ಥ, ಅವನೇ ಜೀವ ಅಂದ್ರೆ ಏನೂ ಶಕ್ತಿ ಇಲ್ಲ ಅಂತ ಅರ್ಥ. ಎಲ್ಲಾ ಶಕ್ತಿ ಇರೋ ದೇವರನ್ನ ಏನೂ ಶಕ್ತಿ ಇಲ್ಲದೆ ಇರೋ ಜೀವನನ್ನಾಗಿ ಮಾಡೋದು, ಇದೇ ಜೀವ ಬ್ರಹ್ಮ ಐಕ್ಯ. ಇದನ್ನ ನಾವು ಹೇಳೋದು ತಪ್ಪಾಗುತ್ತೆ. ಎಂದೆಂದಿಗೂ ಕೂಡ ಪರಮಾತ್ಮ ಬೇರೆನೆ, ಜೀವ ಬೇರೆನೆ ಅನ್ನೋದು ಸ್ಪಷ್ಟ ಸಿದ್ಧಾಂತ. ಆದರೆ ಬಿಂಬ ಪ್ರತಿಬಿಂಬ ಭಾವನ ಮರೆಯೋ ಹಾಗಿಲ್ಲ. ಸದಾ ನಾವು ಹೇಗೆ ನಮ್ಮ ನೆರಳು ನಮ್ಮ ಅಧೀನ, ನೆರಳು ಅದು ಪೂರ್ತಿ ನಮ್ಮ ಅಧೀನ, ಆತರ ನಾವು ಭಗವಂತನ ಅಧೀನರಾಗಿದ್ದು ಭಗವಂತ ಹೇಗೆ ಪ್ರೇರಣೆ ಮಾಡ್ತಾನೋ ಹಾಗೆ ನಾವು ಜೀವನದಲ್ಲಿ ಸಾಕ್ತಾ ಇರ್ತೀವಿ. ಇದು ಅದ್ಭುತವಾದ ಉಪಾಸನಾ ಪದ್ಧತಿ. ಧ್ಯಾನ ಮಾಡೋದು ಹೇಗೆ, ಬಿಂಬ ಪ್ರತಿಬಿಂಬ, ಇದೆಲ್ಲ ಅದ್ಭುತವಾದ ಧ್ಯಾನ ಪ್ರಕ್ರಿಯೆ. ಅದನ್ ಬಿಟ್ಟು ನಾನು ದೇವರು ಒಂದೇ ಒಂದೇ ಅನ್ನೋ ಧ್ಯಾನ ಪ್ರಕ್ರಿಯೆ ಅದು ಉಚಿತ ಅಲ್ಲ ಅಂತ ಅಲ್ಲಿ ನಮಗೆ ಮುಖ್ಯ ದೃಷ್ಟಿ. ಇಷ್ಟಾಗಿ ಮುಂದಕ್ಕೆ ಹೋಗೋಣ. 75ನೆಯ ಸುಧಾಮೂಲ. ಸ್ಯಾದೇತತ್, ಈಗೊಂದು ಪ್ರಶ್ನೆ ಮಾಡ್ತಾರೆ. ಈ ಅನುವ್ಯಾಖ್ಯಾನ ಈಗ ಅಂದ್ರೆ ಹೊಸದಾಗಿ ಪ್ರಶ್ನೆ ಶುರು ಮಾಡ್ದವನು. ಅವನ್ಗೇನಂದ್ರೆ ಕೊನೆಯವರೆಗೂ ಕೂಡ ತಾನು ಬಿಡಬಾರ್ದು ಈ ಮಾತನ್ನ. ಜೀವ ಮತ್ತೆ ಪರಮಾತ್ಮ ಇಬ್ರು ಕೂಡ ಒಬ್ಬರೇ ಆಗಿದ್ದಾರೆ, ಏನಾದ್ರೂ ಮಾಡಿ ಇದನ್ನು ಸಮರ್ಥನೆ ಮಾಡ್ಬೇಕು. ಅದಕ್ಕೆ ನಾವ್ ಏನೇನ್ ಹೇಳ್ತೀವೋ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಏನಾದ್ರು ಒಂದು ಪ್ರಶ್ನೆ, ಅವನು ಪ್ರಶ್ನೆ ಹೊಳಿಯೋದ್ ನೋಡಿ, ಏನೋ ಒಂದು ಪ್ರಶ್ನೆ ಹೊಳಿಯುತ್ತೆ. ನಮ್ಗೇನ್ ಅನ್ಸತ್ತೆ ಅಂದ್ರೆ ಅವರು ಇಷ್ಟು ಪ್ರಶ್ನೆ ಮಾಡಿರ್ತಾರೋ ಇಲ್ವೋ, ಆಚಾರ್ಯರೇ ಜಯತೀರ್ಥರೇ ಇಲ್ಲಿ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೊಂದು ಪ್ರಶ್ನೆ ಇರತ್ತೆ. ಆ ಪ್ರಶ್ನೆಯನ್ನ ಜಯತೀರ್ಥರೇ ಮಾಡಿಕೊಂಡು ಇನ್ನೂ ಒಂದಿಷ್ಟು ಸೇರಿಸಿ ನಂತರ ಅದಕ್ಕೂ ಉತ್ತರ ಬರೆಸಿ ಆಚಾರ್ಯರ ಮಾತಿನ ಮುಖಾಂತರ ಉತ್ತರ ಬರೆಸ್ತಾರೆ. ಆಚಾರ್ಯ ಉತ್ತರ ಕೊಟ್ರು ಅಂತ, ಜೊತೆಗೆ ನಾವು ಒಂದಿಷ್ಟು ತಿಳ್ಕೊಳ್ಬೇಕು ಅಂತ ಜಯತೀರ್ಥರು ತೋರಿಸ್ತಾರೆ. ಇದು ದೊಡ್ಡ ವಿಷಯ. ಅಷ್ಟು ಪ್ರಶ್ನೆಗಳು ಬರುತ್ತೆ, ಅಷ್ಟಕ್ಕೂ ಉತ್ತರ ಮಾಡಿದ್ದಾರೆ. ಈಗ ಪ್ರಶ್ನೆ ಏನು? ಸ್ಯಾದೇತತ್ ಅಂತ ಮುಂದಿನ ಸುಧಾಮೂಲದಲ್ಲಿ ಪ್ರಾರಂಭ ಮಾಡಿದ್ರು. ಶೇಷತಾನುಪಪನ್ನೈವ ಇತಿ ತರ್ಕ ಅನುಮಾನಂ ವಾ ಅಂತ ಎರಡು. ಈಗ ಶೇಷತಾನುಪಪನ್ನೈವ ಅಂದ್ರೆ ಅರ್ಥ, ಯಾರು ಜೀವನೇ ಆಗ್ತಾನೋ ಅವನು ಎಂದಿಗೂ ಕೂಡ ಈಶ್ವರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ, ಈಶ್ವರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವ್ ಏನ್ ಹೇಳ್ಲಿಕ್ಕೆ ಹೊರಟಿದ್ದೀರಿ? ಪ್ರಮಾಣ ಏನು? ಯಾಕೆ ಹೀಗೆ ಹೇಳ್ಬಾರ್ದು? ತರ್ಕ ಹೇಳ್ತಿರೋ ಅನುಮಾನ ಹೇಳ್ತಿರೋ ಅಂತ. ನಮ್ಗೆ ಈ ತರ್ಕ ಹೇಳ್ತಿರೋ ಅನುಮಾನ ಹೇಳ್ತಿರೋ ಅಂದ್ರೆ ನಮ್ಗೆ ಅನುಮಾನ ಶುರು ಆಗುತ್ತೆ. ಏನಿದು ತರ್ಕ ಅನುಮಾನ ಬೇರೆ ಬೇರೆ ಏನಿದು ಅಂತ. ವಾಸ್ತವಿಕವಾಗಿ ಹಿಂದೆ ಸಂಧ್ಯಾಧಿಕರಣದಲ್ಲಿ ವಿಸ್ತಾರವಾಗಿ ತರ್ಕ ಅಂದ್ರೆ ಏನು, ಅನುಮಾನ ಅಂದ್ರೆ ಏನು ಅಂತ ನಿರೂಪಣೆ ಮಾಡಿದೀವಿ. ಅದೆಲ್ಲ ಹೇಳಾಗಿದೆ ವಿಷಯ. ಆದ್ರೂ ತರ್ಕ ಅಂದ್ರೆ ನಾವು ತರ್ಕ ಮಾಡ್ಬೇಕಾದ್ರೆ ನಾವು ಒಪ್ಪಬೇಕು ಅಂತಿಲ್ಲ. ನೀನ್ ಹೀಗೆ ಒಪ್ಪಿಕೊಂಡ್ರೆ ನಿನಗೆ ಅನಿಷ್ಟ ಆಗತ್ತೆ, ನಿನಗೆ ಏನ್ ಇಷ್ಟ ಅಲ್ವೋ ಅದನ್ನು ಒಪ್ಪಬೇಕಾಗಿ ಬರುತ್ತೆ, ಆದ್ರಿಂದ ನೀವು ಹೀಗೆ ಒಪ್ಪಬೇಡ ಅಂತ. ಈ ತರ ನಾವು ಮಾತನಾಡೋದಿದ್ರೆ ಅದನ್ನ ತರ್ಕ ಅಂತ ಕರೀತಾರೆ. ಅನುಮಾನ ಅಂದ್ರೆ ನಾವು ಯಥಾವತ್ತಾಗಿ ಪರ್ವತದಲ್ಲಿ ಬೆಂಕಿ ಇದೆ, ಯಾಕೆ ಧೂಮ ಕಾಣ್ತಾ ಇರೋದ್ರಿಂದ ಅಡಿಗೆ ಮನೆಯ ರೀತಿಯಲ್ಲಿ ಅಂತ ನಾವೆಲ್ಲ ಹೇಳ್ತೀವಲ್ಲ, ಇದು ಅನುಮಾನ. ತರ್ಕ ಅಂದ್ರೆ ಒಂದ್ ವೇಳೆ ಬೆಂಕಿ ಇಲ್ಲ ಅಂತ ಆದ್ರೆ ಅಲ್ಲಿ ಹೊಗೆನೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ವನ್ಹಿ ಜನ್ಯ ಧೂಮ, ವನ್ಹಿಯಿಂದ ಹುಟ್ಟೋದು ಧೂಮ. ಆದ್ರಿಂದ ಒಂದ್ ವೇಳೆ ಹೊಗೆ ಇರ್ಲಿ ಬೆಂಕಿ ಇರಲ್ಲ ಅಂದ್ರೆ ಹೊಗೆನೂ ಇರಲ್ಲ ಹಾಗಾದ್ರೆ ಅಂತ ನಾವೆಲ್ಲ ಹೀಗೆ ತರ್ಕ ಮಾಡ್ತೀವಿ. ಮಾತನಾಡೋ ಶೈಲಿ ಏನಿದೆಯಲ್ಲ ಈ ತರ ಶೈಲಿ. ಒಂದು ವೇಳೆ ಧೂಮ ಇದೆ ವನ್ಹಿ ಇಲ್ಲ ಅಂತ ಆದ್ರೆ ಆಗ ಧೂಮನೂ ಇಲ್ಲದೆ ಹೋಗ್ಲಿ, ಆದ್ರೆ ಧೂಮ ಕಣ್ಣಕ್ ಕಾಣ್ತಾ ಇದೆ ಅಂದ ಮೇಲೆ ವನ್ಹಿಯೂ ಕೂಡ
ಅದೇ ಪರ್ವತದಲ್ಲಿ ಇರ್ಲೇಬೇಕು ಅಂತ. ಇಷ್ಟು ನಾವು ಹೇಳ್ತೀವಿ. ಹಾಗಾದೇನಾಯ್ತು, ಯಾವಾಗ ಈ ತರ್ಕವನ್ನ ಮಾಡ್ತೀವಿ, ಈ ಧೂಮ ಇರೋದ್ರಿಂದ ಕೊನೆಗೆ ಬನ್ನಿ ಇರ್ಲೇಬೇಕು ಅಂತ ನಿಲ್ಲಿಸ್ತೀವಲ್ಲ, ಮೊದಲು ಆಕ್ಷೇಪ ಮಾಡೋ ತರ ಇರುತ್ತೆ, ಆಮೇಲೆ ಕೊನೆಗೆ ಸಿದ್ಧಾಂತ ಮಾಡ್ತೀವಿ, ಉತ್ತರ ಕೊಡ್ತೀವಿ, ಅದನ್ನ ಪರ್ವತದಲ್ಲಿ ಬನ್ನಿ ಇದ್ದೇ ಇದೆ ಅಂತ ಒಪ್ಪಬೇಕು ಅಂತ. ಈ ತರ ಅದನ್ನ ತರ್ಕ ಅಂತ ಕರೀತಾರೆ. ಒಂದ್ ವೇಳೆ ನೀವು ದೇವರಿಗೆ ಚೆನ್ನಾಗಿ ನಮಸ್ಕಾರ ಮಾಡಿದ್ರೆ ಆಗ ದೇವರು ನಿಮಗೆ ಒಳ್ಳೆ ಅನುಗ್ರಹ ಮಾಡ್ತಾನೆ. ಆದ್ರೆ ನೀವು ಚೆನ್ನಾಗಿ ದೇವರಿಗೆ ನಮಸ್ಕಾರ ಮಾಡ್ಲಿಲ್ಲ, ಹಾಗಾಗಿ ದೇವರು ಸರಿಯಾಗಿ ನಿಮಗೆ ಅನುಗ್ರಹ ಮಾಡ್ತಾ ಇಲ್ಲ. ಆದ್ರಿಂದ ನೀವು ಮಾಡ್ಬೇಕಾಗಿದ್ದೇನು, ಸರಿಯಾಗಿ ದೇವರಿಗೆ ನಮಸ್ಕಾರ ಮಾಡ್ಬೇಕು. ಈ ತರ ನಾವು ಏನು ಶೈಲಿಲಿ ಹೇಳ್ತೀವಲ್ಲ, ಈ ತರ ಶೈಲಿನೆಲ್ಲ ತರ್ಕ ಅಂತ ಕರೀತಾರೆ. ನೀನು ಒಂದ್ ವೇಳೆ ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಮಾರ್ಕ್ ಬರ್ತಾ ಇತ್ತು, ಆದ್ರೆ ಮಾರ್ಕ್ ಬಂದಿಲ್ಲ, ಆದ್ರಿಂದ ನೀ ಚೆನ್ನಾಗಿ ಓದಿಲ್ಲ, ಆದ್ರಿಂದ ಇನ್ನು ಮುಂದೆ ನೀನ್ ಚೆನ್ನಾಗಿ ಓದ್ಬೇಕು. ಈ ತರ ಮಾತುಗಳು ಏನೇನ್ ಆಡ್ತೀವಿ ಇದೆಲ್ಲ ತರ್ಕ. ನಿಜವಾಗಿ ಈ ತರ್ಕಕ್ಕೊಂದು ನಿಜವಾಗಿ ಪಾರಿಭಾಷಿಕ ಲಕ್ಷಣ ಕೊಡ್ತಾರೆ. ಅಂದ್ರೆ ಆಯಾಯ ಶಾಸ್ತ್ರದಲ್ಲಿ ಒಂದ್ ರೀತಿ ವಿವರಣೆ ಮಾಡ್ತಾರೆ ಅದನ್ನ ಸರಳವಾಗಿ ನಾನು ಹೇಳಿದೆ, ಈ ತರ ಇರೋದನ್ನ ತರ್ಕ ಅಂತ ಕರೀತಾರೆ. ಅನುಮಾನ ಅಂದ್ರೆ ಹೇಗೆ, ಅನುಮಾನ ಅಂದ್ರೆ ಈ ತರ ಶೈಲಿಲಿ ಇರಲ್ಲ. ಪರ್ವತದಲ್ಲಿ ಬೆಂಕಿ ಇದೆ, ಯಾಕೆ ಅಂದ್ರೆ ಹೊಗೆ ಕಾಣ್ತಾ ಇರೋದ್ರಿಂದ, ಉದಾಹರಣೆಗೆ ಅಡುಗೆ ಮನೆ ಅಂತೆ ಅಂತ ಈ ತರ ವಿವರಣೆ ಮಾಡಿ, ಎಲ್ಲೆಲ್ಲಿ ಹೊಗೆ ಇರುತ್ತೋ ಅಲ್ಲೆಲ್ಲ ಬೆಂಕಿ ಇದ್ದೇ ಇರುತ್ತೆ, ಎಲ್ಲೆಲ್ಲಿ ಬೆಂಕಿ ಇರೋದಿಲ್ವೋ ಅಲ್ಲೆಲ್ಲ ಹೊಗೆ ಇರೋದಿಲ್ಲ, ಉದಾಹರಣೆಗೆ ಸರೋವರ, ಸಮುದ್ರ, ಆ ರೀತಿ ಈ ರೀತಿ ಅಂತ ಇಷ್ಟೆಲ್ಲ ಹೇಳಿ ಕೊನೆಗೆ ಧೂಮ ಮತ್ತೆ ಬೆಂಕಿ, ವನ್ಹಿ ಎರಡೂ ಕೂಡ ಜೊತೆಗೆ ಇರೋದ್ರಿಂದ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಒಪ್ಲೇಬೇಕು. ಈ ತರ ನಾವು ಅದನ್ನ ಒಂದಿಷ್ಟು ಭಾಗ ಮಾಡ್ಕೊಂಡು ಅದಕ್ಕೆ ಅರ್ಥ ಹೇಳ್ತೀವಿ. ಈ ತರ ಇದ್ರೆ ಅದು ಅನುಮಾನ. ಸಾಮಾನ್ಯ ನಾವು ತರ್ಕ ಮಾಡ್ತಾ ಇರ್ತೀವಿ ಜಾಸ್ತಿ ಮಾತನಾಡ್ತಾ ಇರ್ಬೇಕಾದ್ರೆ, ಈ ಅನುಮಾನ ಪ್ರಕ್ರಿಯೆ ಶಾಸ್ತ್ರದಲ್ಲಿ ಬಳಸೋದು, ಇದು ಅನುಮಾನ, ಇದು ತರ್ಕ, ಹೀಗೆ ಅದರಲ್ಲಿ ಇರುವಂತಹ ವ್ಯತ್ಯಾಸ. ಆದ್ರಿಂದಲೇ ವಿದ್ಯಾರ್ಥಿಗಳೆಲ್ಲರೂ ಚೆನ್ನಾಗಿ ಓದ್ಬೇಕು. ಯಾಕೆ, ಎಲ್ಲರಿಗೂ ಒಳ್ಳೆ ಬಹುಮಾನ ಸಿಗತ್ತೆ, ಆದ್ರಿಂದ ಏನೋ ಬಹುಮಾನದ ಆಸೆ, ಎಲ್ಲ ಬಹುಮಾನ ಸಿಗತ್ತೆ, ಆದ್ರಿಂದ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ಬೇಕು. ಅಂದ್ರೆ ಈ ರೀತಿಯ ಶೈಲಿ ಬಂದಾಗ ಅದನ್ನ ತರ್ಕ ಅಂತ ಕರಿತೀವಿ, ಇದು ಅನುಮಾನ ಅಂತ ಕರಿತೀವಿ. ಮಿಕ್ಕ ಶೈಲಿ ಆದ್ರೆ ಒಂದು ವೇಳೆ ಹೀಗಾದ್ರೆ ಅಂತ ಶುರು ಮಾಡ್ತೀವಲ್ಲ, ಆ ತರದ ಶೈಲಿ ಅದನ್ನ ತರ್ಕ. ಈಗ ಅವ್ರು ಕೇಳ್ತಾ ಇರೋದು, ಅದ್ವೈತಿಗಳು ನಮ್ಗೆ ಪ್ರಶ್ನೆ ಮಾಡ್ತಾ ಇರೋದು, ಶೇಷತಾನುಪಪನ್ನೈವ. ಇದೆಲ್ಲ ಅದ್ವೈತಿಗಳು ಪ್ರಶ್ನೆ ಮಾಡೋದು ಅಂದ್ರೆ ಕೆಲವುದು ಅವ್ರ ಗ್ರಂಥದಲ್ಲಿ ಇರೋದಿಲ್ಲ. ಹಾಗೆ ಅದ್ವೈತ ಮತದವರ ಪಕ್ಷದಲ್ಲಿ ನಿಂತು ಜಯತೀರ್ಥರೇ ಪ್ರಶ್ನೆ ಮಾಡಿ ಅದಕ್ಕೆ ಆಚಾರ್ಯರು ಹೇಗೆ ಉತ್ತರ ಕೊಟ್ಟರು ಅದನ್ನು ಕೊಡ್ತಾ ಇದ್ದಾರೆ. ಆ ತರನು ಸುಮಾರು ಕಡೆ ಇರುತ್ತೆ. ಆದ್ರೆ ನಾವೇನ್ ಹೇಳ್ಬೇಕು, ಅಂತ ಸಂದರ್ಭದಲ್ಲಿ ಅವರ ಪಕ್ಷ, ಅವರ ಮತದಲ್ಲೇ ನಿಂತ್ಕೊಂಡು, ಈಗ ನಾವು ಅವರ ಪ್ರಕಾರ ಯೋಚನೆ ಮಾಡಿದ್ರೆ ಹೇಗೆ, ನಾವೆಲ್ಲ ಹೇಳ್ತಾ ಇರ್ತೀವಲ್ಲ, ನಾಸ್ತಿಕರೆಲ್ಲರೂ ಮಾತಾಡ್ತಾರೆ, ಒಂದಿಷ್ಟು ನಿಮಿಷ ನೀವು ನಾಸ್ತಿಕರಾಗಿ ನೀನು ಯೋಚನೆ ಮಾಡು, ಹೇಗೆ ಆಕ್ಷೇಪ ಬರ್ಬೋದು ಅಂತ. ಹೀಗಿರತ್ತೆ. ನಾವೇ ಒಂದ್ ವೇಳೆ ಅದ್ವೈತಿಗಳಾಗಿದ್ರೆ, ಅಂದ್ರೆ ಅದ್ವೈತಿಗಳಾಗಿ ನಾವು ಅನುಸಂಧಾನ ಮಾಡಿದ್ರೆ ನಮ್ಗೆ ಏನೇನ್ ಪ್ರಶ್ನೆ ಬರ್ಬೋದು ಇದ್ರ ಮೇಲೆ, ಆ ತರ ಪ್ರಶ್ನೆಯನ್ನ ಮಾಡ್ಕೊಂಡು ಉತ್ತರ ಕೊಡ್ತಾ ಇರ್ತಾರೆ. ಇದು ಶಾಸ್ತ್ರದ ಶೈಲಿ. ಎಲ್ಲಾ ಆ ಗ್ರಂಥದಲ್ಲಿ ಇದ್ದದ್ದೇ ಹಾಗೇ ಅನುವಾದ ಮಾಡಿ ಉತ್ತರ ಕೊಡ್ಬೇಕು ಅಂತಿಲ್ಲ. ಆ ಗ್ರಂಥದಲ್ಲಿ ಇನ್ನೂ ಏನೇನು ಶಂಕೆ ಮಾಡಬಹುದು ಅದನ್ನೆಲ್ಲ ಪ್ರಶ್ನೆ ಇವರೇ ಮಾಡಿಕೊಂಡು ಅದಕ್ಕೆ ಉತ್ತರ ಕೊಡೋ ಸಂದರ್ಭನೂ ಇದೆ. ಅಂತೂ ಶೇಷತಾನುಪಪನ್ನೈವ, ಇದು ತರ್ಕನೋ ಅನುಮಾನನೋ ಅಂತ. ಮೊದಲನೇದು ತರ್ಕ ಅಂತ ಹೇಳಿಕ್ ಬರಲ್ಲ. ಯಾಕೆ ತರ್ಕ ಅಂತ ಹೇಳಿಕ್ ಬರಲ್ಲ ಅಂದ್ರೆ, ಐಕ್ಯಸ್ಯ ಶ್ರುತಿ ಸಿದ್ಧತ್ವೇನ ವಿಪರ್ಯಯ ಪರ್ಯವಸಾನಾನುಪಪತ್ತೇ ಅಂತ ಒಂದು ದೋಷವನ್ನ ಕೊಡ್ತಾರೆ. ಅಂದ್ರೆ ಈಗ ನಾನು ಆಗ್ಲೇ ಹೇಳಿದೆ, ಅವನು ಪರ್ವತ ನೋಡ್ದ, ಪರ್ವತದಲ್ಲಿ ಹೊಗೆ ಕಾಣ್ತಾ ಇದೆ, ಕಣ್ಣಿನಿಂದ ನೋಡ್ತಾ ಇದೀವಿ, ಆದ್ರೆ ಪರ್ವತದ ಕೆಳಗಡೆ ಬೆಂಕಿ ಇದೆ. ಯಾಕೆ, ಮೇಲೆ ಹೊಗೆ ಇದೆ, ಕೆಳಗಡೆ ಬೆಂಕಿ ಇದೆ. ಬೆಂಕಿ ಇರೋದ್ರಿಂದ ಪರ್ವತದ ಒಳಗಡೆ ಧೂಮ, ಹೊಗೆ ಅದು ಚೆನ್ನಾಗಿ ಕಾಣ್ತಾ ಇದೆ, ಹೊರಗೆ ಬರ್ತಾ ಇದೆ. ಇಲ್ಲಿ ಬೆಂಕಿಯನ್ನ ಸ್ಪಷ್ಟವಾಗಿ ಕಣ್ಣಿಂದ ನೋಡಿಲ್ಲ, ಕಾಣ್ತಾ ಇರೋದು ಹೊಗೆ. ಅವನೇನಂತಾರೆ ನೋಡಿ, ನಾವು ಕಣ್ಣಿಂದ ನೋಡಿದ್ ಸತ್ಯ ಅಷ್ಟೇ, ಕಣ್ಣಿಂದ ನೋಡಿದ್ದು ಹೊಗೆನ. ಯಾಕೆ, ಅದು ಎಲ್ಲಾ ಕಡೆ ಹಬ್ತಾ ಇದೆ, ಚೆನ್ನಾಗಿ ಗೊತ್ತಾಗ್ತಾ ಇದೆ. ಬೆಂಕಿ ನಮಗ್ ಕಣ್ಣಕ್ ಕಾಣ್ತಾ ಇಲ್ಲ, ಆದ್ರಿಂದ ಅದನ್ನ ಒಪ್ಪೋದು ಹೇಗೆ? ಅದನ್ನ ಹೊಗೆ ಇರ್ಲಿ ಬೇಕಾದ್ರೆ ನಾವ್ ಅದನ್ನ ಒಪ್ಪಿದೀನಿ, ಬೆಂಕಿ ಒಪ್ಪೋದು ಬೇಕಾಗಿಲ್ಲ, ಅದು ಸರಿ ಇಲ್ಲ ಅಂತ ಹೀಗೆ ಹೇಳ್ತಾನೊಬ್ಬ. ಈಗ ಪ್ರಶ್ನೆ ಮಾಡಿದ ಕೂಡಲೇ ನಾವೇನಂತೀವಿ, ಹಾಗಲ್ಲ, ಬೆಂಕಿ ಇಲ್ಲ ಅಂತ ಆದ್ರೆ ಅಲ್ಲಿ ಹೊಗೆ ಹೇಗ್ ಬರ್ಲಿಕ್ಕೆ ಸಾಧ್ಯ? ನಾವೆಲ್ಲ ಸಾಮಾನ್ಯವಾಗಿ ಲೌಕಿಕವಾಗೂ ತಮಾಷೆಗೂ ಹೇಳ್ತಾ ಇರ್ತೀವಿ, ಬೆಂಕಿನೇ ಇಲ್ಲ, ಅಲ್ಲಿ ವಿಷಯನೇ ಇಲ್ಲ ಅಂತಂದ್ರೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದಾರೆ ಜನರು ಅಂತೆಲ್ಲ ಮಾತನಾಡ್ಬೇಕಾದ್ರೆ ಈ ತರ ಶೈಲಿಯಲ್ಲಿ ಬಳಸೋದಿದೆ. ಆದ್ರೆ ಶಾಸ್ತ್ರದಲ್ಲಿ ಬಹಳ ಗಂಭೀರವಾದ ಅನುಮಾನ ಇದು, ಬಹಳ ಗಂಭೀರ. ಅದು ವನ್ಹಿ ಧೂಮ ಅಂದಾಗ ಕೆಲವು ಸಲ ತಲೆಗೆ ಹೋಗಲ್ಲ, ಅದನ್ನ ಬೆಂಕಿ ಹೊಗೆ ಅಂತ ಆ ಶಬ್ದಗಳನ್ನ ಹೇಳ್ತಾ ಇದೀನಿ ಅಷ್ಟೇ. ಅಂತೂ ವನ್ಹಿ ಧೂಮ, ಈ ವನ್ಹಿ ಧೂಮ ಏನಿದೆ, ಈ ವನ್ಹಿ ಇಲ್ಲ ಅಂತ ಆದ್ರೆ ಪರ್ವತದಲ್ಲಿ ಅಲ್ಲಿ ಧೂಮವು ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ, ಧೂಮ ಹುಟ್ಟೋದೇ ವನ್ಹಿಯಿಂದ.
ಆ ತಂದೆ ಅಂತಿದ್ದ ಒಬ್ಬ ಮಗ, ಇಲ್ಲಾಂದ್ರೆ ಮಗ ಹೇಗ್ ಬರ್ಲಿಕ್ಕೆ ಸಾಧ್ಯ? ಆ ರೀತಿ ವನ್ನಿ ಅವನ ತಂದೆ ತರ. ಯಾವ್ದಕ್ಕೆ? ಧೂಮಕ್ಕೆ. ಧೂಮ ಮಗ. ಧೂಮ ಇರ್ಲಿ ತಂದೆ ಬೇಡ ಅಂದ್ರೆ ಅದ್ ಹೇಗ್ ಸಾಧ್ಯ? ಧೂಮ ಬಂದಿದ್ದೆ ಅವನಿಂದ, ಯಾರು? ವನ್ನಿಯಿಂದ. ಆ ತರ ವನ್ನಿ ಜನ್ಯ ಧೂಮ. ಅಲ್ದ ವನ್ನಿ ಇಲ್ಲ ಅಂದ್ರೆ ಧೂಮನೂ ಇರಬಾರ್ದು. ಆದ್ರೆ ಧೂಮ ಕಣ್ಣು ಕಾಣ್ತಾ ಇದೆಯಲ್ವಾ, ಅಂದ್ಮೇಲೆ ಅಲ್ಲಿ ವನ್ನಿ ಪರ್ವತದಲ್ಲಿ ಇರಲೇಬೇಕು ಅಂತ ಈ ತರ ನಾವು ನಿಲ್ಲಿಸ್ತೀವಿ. ನಿಲ್ಲಿಸ್ಬೇಕಾದ್ರೆ ಅದನ್ನ ವಿಪರ್ಯಯ ಪರ್ಯವಸಾನ ಅಂತ ಕರಿತೀವಿ. ಮೊದಲು ಇಲ್ಲ ಅಂತ ಶುರು ಮಾಡ್ತೀವಿ, ಕೊನೆಗೆ ಇದೆ ಅಂತ ವಿಪರೀತವಾಗಿ ನಿಲ್ಲಿಸ್ತೀವಿ. ಅದಕ್ಕೆ ವಿಪರ್ಯಯ ಪರ್ಯವಸಾನ. ಪರ್ಯವಸಾನ ಅಂದ್ರೆ ಮುಗಿಯೋದು, ವಿಪರ್ಯಯ ಅಂದ್ರೆ ವಿಪರೀತವಾಗಿ ಬರೋದು. ಮೊದಲು ವನ್ನಿ ಇಲ್ಲ ಅಂತಾದ್ರೆ ಧೂಮನು ಇರಲ್ಲ ಅಂತ ಆಗ್ಬೇಕು. ಆದ್ರೆ ಧೂಮ ಇರತ್ತೆ, ಆದ್ರಿಂದ ವನ್ನಿಯು ಅಲ್ಲಿ ಇರಲೇಬೇಕು ಅಂತ ಇಲ್ಲ ಅನ್ನೋದ್ರ ಮುಖಾಂತರ ಶುರು ಮಾಡಿ ಇದೆ ಅನ್ನೋವರೆಗೂ ನಾವು ಬಂದ್ ನಿಲ್ಲಿಸ್ತೀವಿ. ಇದು ವಿಪರ್ಯಯ ಪರ್ಯವಸಾನ ಅಂತ. ಹಾಗೆ ಇಲ್ಲೂ ಕೂಡ ಹೇಳ್ಬೇಕು ನಾವೀಗ. ಅದ್ ಹೇಳಿದಾಗ ಅವನು ನಮ್ಮನ್ನ ಸಿಗಾಕಿಸ್ತಾನೆ. ನಿಮ್ಗೆ ಹೇಳ್ಲಿಕ್ ಬರಲ್ಲ, ನೀವು ತಪ್ಪು ಹೇಳಿದ್ರಿ ಅಂತ ಹೇಳ್ತಾರೆ. ಅದು ನಾವ್ ಹೇಗ್ ಹೇಳ್ಬೇಕು, ಅದಕ್ಕೆ ಅವನ್ ಏನ್ ದೋಷ ಮುಂದೆ ಕೊಡ್ತಾನೆ, ಅದಕ್ಕೆ ನಾವೇನ್ ಉತ್ತರ ಹೇಳ್ತೀವಿ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.